ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡಕ್ಕೆ ಹೋಗ್ತಿರೋ ಟಾಪಿಕ್ ಯಾವುದು? ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ನೋಡೋಣ. ಯಾವುದು? ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ಡ್ಯೂಟೀಸ್ ಭಾರತ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿದೆ ಅಂದರೆ ಭಾಗ 4A ಇದೆ. ಪಾರ್ಟ್ 4A ಯಾವ ಆರ್ಟಿಕಲ್ಲು? ಒಂದೇ ಆರ್ಟಿಕಲ್ ಬರುತ್ತೆ ಫಂಡಮೆಂಟಲ್ ಡ್ಯೂಟೀಸಿಗೆ, 51A ಬರುತ್ತೆ. ಸೊ ಒರಿಜಿನಲ್ಲಿ ಭಾರತದಲ್ಲಿ ಅಂದರೆ ಸ್ಟಾರ್ಟಿಂಗ್ ಸಂವಿಧಾನ ಬರುವ ಟೈಮಲ್ಲಿ ಫಂಡಮೆಂಟಲ್ ಡ್ಯೂಟೀಸನ್ನು ಭಾರತ ಸಂವಿಧಾನದಲ್ಲಿ ಆ್ಯಡ್ ಮಾಡಿರಲಿಲ್ಲ. ಅಂದರೆ ಒರಿಜಿನಲ್ಲಿ ನೋ ಫಂಡಮೆಂಟಲ್ ಡ್ಯೂಟೀಸ್ ಇನ್ ಕಾನ್ಸ್ಟಿಟ್ಯೂಷನ್ ಅಂತೆ. ಯಾವಾಗ ಇದನ್ನು ತಂದರು ಅಂದರೆ ಒಂದು ಕಮಿಟಿ ಆಯಿತು. ಯಾವ ಕಮಿಟಿ ಹೆಸರೇನು? ತುಂಬ ಇಂಪಾರ್ಟೆಂಟು ಫಂಡಮೆಂಟಲ್ ಡ್ಯೂಟೀಸ್ಗೆ. ಸ್ವರಣ್ ಸಿಂಗ್ ಕಮಿಟಿಯವರು ರೆಕಮೆಂಡ್ ಮಾಡಿದರು. ಅಂದರೆ ಸ್ವರಣ್ ಸಿಂಗ್ ಕಮಿಟಿಯವರು ಎಮರ್ಜೆನ್ಸಿ ಟೈಮಲ್ಲಿ ರೆಕಮೆಂಡ್ ಮಾಡಿತ್ತು ಏನಂತೇಳಿ, ಫಂಡಮೆಂಟಲ್ ಡ್ಯೂಟೀಸು ಸಾರ್ವಜನಿಕರು ಪಾಲಿಸಬೇಕು ಅಂಥೇಳಿ. ಆ ಕಮಿಟಿ ಪ್ರಕಾರ ಯಾವಾಗ ನಾವು ಭಾರತ ಸಂವಿಧಾನದ ಅಮೆಂಡ್ಮೆಂಟ್ ಆ್ಯಕ್ಟ್, ಎಷ್ಟನೇ ಅಮೆಂಡ್ಮೆಂಟ್ ಆ್ಯಕ್ಟು? 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976, ಇದನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೂ ಕರಿತೀವಿ. ಯಾಕಂದರೆ ಭಾಳ ತಿದ್ದುಪಡಿ ಆಗಿದೆ ಈ ಅಮೆಂಡ್ಮೆಂಟಲ್ಲಿ. ಸೊ ಹಾಗಾಗಿ 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976 ನಾವು ಅದರಲ್ಲಿ ಒಂದು ಫಂಡಮೆಂಟಲ್ ಡ್ಯೂಟೀಸನ್ನು ಆ್ಯಡ್ ಮಾಡಿದ್ದೀವಿ. ಸೊ ಫಂಡಮೆಂಟಲ್ ಡ್ಯೂಟೀಸು ನಾವು ಫಂಡಮೆಂಟಲ್ ರೈಟಿಗೆ ಕಂಪೇರ್ ಮಾಡಿದರೆ, ಕೋರ್ಟಲ್ಲಿ ವೈಲೇಟ್ ಆಯ್ತಂದರೆ ಕೋರ್ಟಿಗೆ ಹೋದ್ವಿ ಅಂದರೆ ನಮಗೆ ಜಸ್ಟಿಸ್ ಕೊಡಲ್ಲ. ದಟ್ ಈಸ್ ವೈ ಇಟ್ ಈಸ್ ಎ ನೋ ಲೀಗಲ್ ಪನಿಷ್ಮೆಂಟ್ ಫಾರ್ ವೈಲೇಷನ್. ಯಾರಾದರೂ ಇದನ್ನು ವೈಲೇಷನ್ ಮಾಡಿದರೆ ಯಾವುದೇ ಪನಿಷ್ಮೆಂಟ್ ಇಲ್ಲ. ಹಾಗಾಗಿ ನೋ ಫೋರ್ಸಬಲ್ ಬೈ ಲಾ ಇಂದ ಏನು ಎನ್ಫೋರ್ಸ್ ಮಾಡೋಂಗಿಲ್ಲ. ಸೊ ಫಂಡಮೆಂಟಲ್ ಡ್ಯೂಟೀಸನ್ನು ಯಾವಾಗ 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976 ತಂದ್ರಲ್ಲ, ಆ ತಿದ್ದುಪಡಿಯಾಗ ಆವಾಗ ಟೋಟಲ್ 10 ಫಂಡಮೆಂಟಲ್ ಡ್ಯೂಟೀಸ್ ಇದ್ದವು. ಸೊ ಇನ್ನೊಂದು ಫಂಡಮೆಂಟಲ್ ಡ್ಯೂಟೀಸನ್ನು ಅಂದರೆ 86th ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಆ್ಯಡ್ ಮಾಡಿದರು. ಅದೇ ಕಂಪಲ್ಸರಿ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ. 6ರಿಂದ 14 ವರ್ಷದ ಮಕ್ಕಳಿಗೆ ನಾವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕಂತೇಳಿ 86th ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಒಂದು ಡ್ಯೂಟಿನ ಆ್ಯಡ್ ಮಾಡಿದರು. ಸೊ ಹಾಗಾದರೆ ಅಟ್ ಪ್ರೆಸೆಂಟ್ ಟೋಟಲ್ ಎಷ್ಟು ಫಂಡಮೆಂಟಲ್ ಡ್ಯೂಟೀಸ್ ಇದ್ದಾವೆ? 11 ಇದ್ದಾವೆ. ಸೊ ಯಾವುದು ಇದೆ ಅಂಥೇಳಿ ನೋಡೋಣ ಬನ್ನಿ. ಸೊ ಫಂಡಮೆಂಟಲ್ ಡ್ಯೂಟೀಸ್ ನೋಡೋದಾದರೆ ಫಸ್ಟ್ ಏನು ಹೇಳ್ತೀವಿ ನಾವು? ಅಪ್ಹೋಲ್ಡ್ ದ ಫಸ್ಟ್ ಡ್ಯೂಟಿ ಏನು ಹೇಳುತ್ತೆ? ಅಪ್ಹೋಲ್ಡ್ ಯೂನಿಟಿ ಅಂಡ್ ಸಾವರ್ನಿಟಿ ಅಂತೇಳಿ. ಅಂದರೆ ನಮ್ಮ ದೇಶದ ಸಾರ್ವಭೌಮತೆ ಬಗ್ಗೆ ನಾವು ಮತ್ತೆ ಯೂನಿಟ್ ಆಗಿರಬೇಕು. ನಮ್ಮ ದೇಶಕ್ಕೆ ನಾವು ಯಾವತ್ತೂ ನಮ್ಮ ದೇಶಕ್ಕೆ ಡಿಫೆಂಡ್ ಮಾಡಬೇಕು. ನಾವು ಯೂನಿಟಿ ಆಗಬೇಕು ಮತ್ತು ಸಾವರ್ನಿಟಿ ಆಗಬೇಕು. ಅದರ ಜೊತೆಗೆ ನೆಕ್ಸ್ಟ್ ಏನು ಹೇಳುತ್ತೆ? ಪ್ರಮೋಟ್ ಹಾರ್ಮೋನಿ ಆ್ಯಂಡ್ ಬ್ರದರ್ಹುಡ್. ಅಂದರೆ ಸಹಬಾಳ್ವೆಯಿಂದ ಬಾಳಬೇಕು ನಮ್ಮ ದೇಶದಲ್ಲಿ. ಜಾತಿ ಭೇದ ಧರ್ಮ ಮಾಡದೆ ಎಲ್ಲರೂ ಕಾಮನ್ ಬ್ರದರ್ಹುಡ್ಡು ಮತ್ತು ಹಾರ್ಮೋನಿಯಾಗಿ ಬದುಕಬೇಕು. 3ನೇ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ? ಪಬ್ಲಿಕ್ ಪ್ರಾಪರ್ಟಿನ ಸೇಫ್ ಮಾಡಬೇಕು ನಾವು. ಪಬ್ಲಿಕ್ ಪ್ರಾಪರ್ಟಿನ ಯಾವುದೇ ಪಬ್ಲಿಕ್ ಪ್ರಾಪರ್ಟಿ ಇರಲಿ, ಐದರ್ ಪಾರ್ಕ್ ಇರಲಿ, ಗುಡಿಗಳಿರಲಿ, ಅದನ್ನು ನಾವೇನು ಮಾಡಬೇಕು? ಸೇಫ್ ಗಾರ್ಡ್ ದ ಪಬ್ಲಿಕ್ ಪ್ರಾಪರ್ಟಿ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತೆ? ಅಡ್ಜರ್ ವೈಲೆನ್ಸ್. ಅಂದರೆ ವೈಲೆನ್ಸ್ ಮಾಡಬಾರ್ದು. ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಏನು ಮಾಡುತ್ತೆ? ಯಾರು ವೈಲೆನ್ಸನ್ನು ತಗೋಬಾರ್ದು ಅಂತ ಏನು ಹೇಳುತ್ತೆ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತೆ? ಸ್ಟ್ರೀವ್ ಫಾರ್ ಎಕ್ಸಲೆನ್ಸ್. ಅಂದರೆ ನಮ್ಮ ದೇಶನ ಮುಂದೆ ತಗೊಂಡು ಹೋಗೋಕ್ಕೆ, ಎಕನಾಮಿನ ಡೆವಲಪ್ ಮಾಡೋಕ್ಕೆ, ನಮ್ಮ ದೇಶದಲ್ಲಿ ಶಾಂತಿ ರೀತಿಯನ್ನು ತರೋದಕ್ಕೆ ನಾವೇನು ಮಾಡ್ತೀವಿ? ಎಕ್ಸಲೆನ್ಸ್ ಆಗಬೇಕು. ಐದರ್ ಎಜುಕೇಷ್ನಲ್ ಆಗಿರಲಿ, ಹೆಲ್ತಲ್ಲಾಗಲಿ, ನಾವು ನಮ್ಮ ದೇಶನ ಮುಂದೆ ವರ್ಲ್ಡಿಗೆ ಎಕ್ಸಲೆನ್ಸ್ ಆಗಿ ತಗೊಂಡು ಹೋಗ್ಬೇಕಂತ ಹೇಳುತ್ತೆ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟಿ ಏನು ಹೇಳುತ್ತೆ? ಪ್ರಿಸರ್ವ್ ಕಲ್ಚರಲ್ ಹೆರಿಟೇಜ್ ಅಂಥೇಳಿ. ಅಂದರೆ ಹಳೆಯ ಮಾನ್ಯುಮೆಂಟ್ಸ್ಗಳಿರ್ತಾವಲ್ಲ, ಗುಡಿ ಗೋಪುರ,
ಗುಡಿ ಗೋಪುರ ಇರಲಿ, ಹಳೇದೇನು ರಾಜರ ಕಾಲದ ಏನಿದೆವಲ್ಲ ಅವೆಲ್ಲವೂ ನಾವು ಪ್ರಿಸರ್ವ್ ಮಾಡಬೇಕು. ಆಮೇಲೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಪ್ರಿಸರ್ವ್ ಮಾಡಬೇಕಂತೇಳಿ ಹೇಳುತ್ತೆ. ಈ ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸು, ಇದು ಕೊನೆಯ 11ನೇ ಫಂಡಮೆಂಟಲ್ ಡ್ಯೂಟೀಸ್. ಇದು ಏನು? ಪ್ರೊವೈಡ್ ಎಜುಕೇಷನ್ ಫಾರ್ ಚಿಲ್ಡ್ರನ್. ಯಾರಿಗೆ? 6ಇಂದ 14 ವರ್ಷ, 6ರಿಂದ 14 ವರ್ಷದವರಿಗೆ ಕಂಪಲ್ಸರಿ ಮತ್ತು ಫ್ರೀ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕಂತೇಳಿ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಯಾವುದು? ಡೆವಲಪ್ ಸೈಂಟಿಫಿಕ್ ಟೆಂಪರ್. ಅಂದರೆ ಸೈಂಟಿಫಿಕ್ಕಾಗಿ ನಮ್ಮ ದೇಶನ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಫಂಡಮೆಂಟಲ್ ಡ್ಯೂಟೀಸ್ ಹೇಳುತ್ತೆ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಏನಿರುತ್ತೆ? ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಅದರ ಜೊತೆಗೆ ವೈಲ್ಡ್ ಲೈಫು ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕು. ನಾವು ಶಬ್ದ ಮಾಲಿನ್ಯ ಮಾಡಬಾರ್ದು, ಆಮೇಲೆ ವಾಯು ಮಾಲಿನ್ಯ ಮಾಡಬೇಕು, ನಮ್ಮ ದೇಶದ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕಂಥೇಳಿ ಫಂಡಮೆಂಟಲ್ ಡ್ಯೂಟೀಸ್ ಹೇಳುತ್ತೆ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತೆ? ರೆಸ್ಪೆಕ್ಟ್ ದ ಫ್ಲಾಗ್ಸು, ನ್ಯಾಷನಲ್ ಆಂಥೆಮ್ ಇರಲಿ, ನ್ಯಾಷನಲ್ ಫ್ಲಾಗ್ಸ್ ಇರಲಿ, ನ್ಯಾಷನಲ್ ಸಾಂಗ್ಸ್ ಇರಲಿ, ನ್ಯಾಷನಲ್ ಪ್ರಾಣಿಗಳಿರಲಿ, ಯಾವುದೇ ಇದ್ರೂ ಇವರನ್ನು ಪ್ರೊಟೆಕ್ಟ್ ಮಾಡಬೇಕಂಥೇಳಿ ಫಂಡಮೆಂಟಲ್ ಡ್ಯೂಟೀಸ್ ಹೇಳುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ? ಚೆರಿಸ್ ದ ನೋಬಲ್ ಐಡಿಯಲ್ಸ್. ಅಂದರೆ ನಮ್ಮ ಹಳೆ ಕಾಲದ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಇದ್ದ ನಮ್ಮ ನೋಬಲ್ ಐಡಿಯಾಸು, ದೊಡ್ಡ ದೊಡ್ಡ ವ್ಯಕ್ತಿಗಳ ಒಳ್ಳೊಳ್ಳೆ ಐಡಿಯಾಸ್ಗಳನ್ನು ನಾವೇನು ಮಾಡಬೇಕು? ಫಾಲೋ ಮಾಡಬೇಕು ಮತ್ತು ಪ್ರೊಟೆಕ್ಟ್ ಮಾಡಬೇಕು. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತೆ? ಫಾಲೋ ದ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಐಡಿಯಲ್ಸ್ ಅಂತೇಳಿ. ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಅದನ್ನು ಮತ್ತು ಐಡಿಯಾಸ್ ಏನಿದ್ದಾವೆ ಅದನ್ನು ಫಾಲೋ ಮಾಡಬೇಕಂತೇಳಿ. ಸೊ ಕೊನೆಯದಾಗಿ ಆ್ಯಡ್ ಮಾಡಿರೋ ಫಂಡಮೆಂಟಲ್ ಡ್ಯೂಟೀಸ್ ಯಾವುದು? ಇದು 86th ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಅಲ್ಲಿ ಮಾಡಿರೋದಿದು. ಏನು ಹೇಳುತ್ತೆ ಇದು? ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಇಂಪಾರ್ಟೆಂಟ್ ನೋಡೋಣ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಏನೇನಿದ್ದಾವೆ. ನಮ್ಮ ಮೇನ್ ಇಂಪಾರ್ಟೆಂಟ್ ಏನು? 86th ಅಮೆಂಡ್ಮೆಂಟ್ ಆ್ಯಕ್ಟ್ 2002 ಅಲ್ಲಿ ಇದನ್ನು ಯಾವುದು ಆ್ಯಡ್ ಮಾಡಿರೋದು? ಫ್ರೀ ಎಜುಕೇಷನ್ನ ಮಾಡಿರೋದು. ಅದನ್ನು ಏನು ಮಾಡಿದ್ರು? ಫ್ರೀ ಎಜುಕೇಷನ್ನ ನಮಗೆ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಹಾಕಿದ್ದಾರೆ, ಆಮೇಲೆ ಫಂಡಮೆಂಟಲ್ ರೈಟ್ಸಲ್ಲೂ ಹಾಕಿದ್ದಾರೆ. ಫಂಡಮೆಂಟಲ್ ರೈಟ್ಸಲ್ಲಿ ನೋಡೋದಾದರೆ ಆರ್ಟಿಕಲ್ 21A ಅಲ್ಲಿ ಹಾಕಿದ್ದಾರೆ. ಯಾರಿಗೆ ಅದು? ಏಜ್ 6ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್. ಸೊ ಅದನ್ನು ಫಂಡಮೆಂಟಲ್ ಡ್ಯೂಟಿಯಲ್ಲಿ ಏನು ಹಾಕಿದ್ದಾರೆ? ಪೇರೆಂಟ್ಸ್ ಅವರು ತನ್ನ ಮಕ್ಕಳಿಗೆ ಫ್ರೀ ಎಜುಕೇಷನ್ನ ನೀಡಬೇಕೆಂತ ಹೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ ಇದನ್ನು ಪಾರ್ಟ್ 4A ಅಲ್ಲಿ ಹಾಕಿದ್ದಾರೆ. ಇದನ್ನು ಎಲ್ಲಿಂದ ಎರವಲು ತಗೊಂಡ್ರು? ನಿಮಗೆ ಇದನ್ನು ರಷ್ಯಾದಿಂದ ಎರವಲು ಮಾಡಿಕೊಂಡಿದ್ದಾರೆ. ಎಲ್ಲಿಂದ? USSR, ರಷ್ಯಾದಿಂದ. ರಷ್ಯನ್ ಕಾನ್ಸ್ಟಿಟ್ಯೂಷನ್, ರಷ್ಯನ್ ಸಂವಿಧಾನದಿಂದ ಇದನ್ನು ಎರವಲು ಮಾಡಿಕೊಂಡಿದ್ದಾರೆ. ಇದನ್ನು ಸ್ವರ್ಣ ಸಿಂಗ್ ಕಮಿಟಿಯವರು ರೆಫರ್ ಮಾಡಿರೋದು. ಇದು ಯಾವ ಸಂವಿಧಾನ ತಿದ್ದುಪಡಿಯಿಂದ ತಗೊಂಡು ಬಂದಿರೋದು? 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976ಇಂದ. ಟೋಟಲ್ ಎಷ್ಟು ಫಂಡಮೆಂಟಲ್ ಡ್ಯೂಟೀಸ್ ಇದ್ದಾವೆ? 11 ಫಂಡಮೆಂಟಲ್ ಡ್ಯೂಟೀಸನ್ನು ಪ್ರೆಸೆಂಟಾಗಿ ಇದೆ. ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ. ತುಂಬ ಇಂಪಾರ್ಟೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫಂಡಮೆಂಟಲ್ ಡ್ಯೂಟೀಸ್ ಇನ್ ಇಂಡಿಯಾ? ಇದರಲ್ಲಿ ನೋಡಿರಿ, ಸಪ್ರೇಷನ್ ಆಫ್ ಜುಡಿಷರಿ ಫ್ರಮ್ ಎಕ್ಸಿಕ್ಯೂಟಿವ್, ಇದು DPSPಯಲ್ಲಿ ಬರುತ್ತೆ. ಟು ಪ್ರಿಸರ್ವ್ ಆ್ಯಂಡ್ ವ್ಯಾಲ್ಯೂ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್, ಸೊ ಇದು ಹೌದು. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್, ಇದು ಫಂಡಮೆಂಟಲ್ ರೈಟ್ಸಲ್ಲಿ ಬರುತ್ತೆ. ಈ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ನಿಗೆ ಫಂಡಮೆಂಟಲ್ ರೈಟ್ಸಲ್ಲಿ ಬರುತ್ತೆ. ಆದರೆ ಪೇರೆಂಟ್ಸ್ ಅವರು ಇವರಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕಂತೇಳಿ ಫಂಡಮೆಂಟಲ್ ಡ್ಯೂಟಿಯಲ್ಲಿ ಬರುತ್ತೆ. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಏನು? ಇಟ್ ಈಸ್ ಫಂಡಮೆಂಟಲ್ ರೈಟ್ಸ್. ಹಾಗಾಗಿ ಆನ್ಸರ್ ನಿಮಗೆ B ಬರುತ್ತೆ. ನೆಕ್ಸ್ಟ್ ಕ್ವಶನ್. ಬೈ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಎ ನ್ಯೂ ಚಾಪ್ಟರ್ ವಾಸ್ ಆ್ಯಡೆಡ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಯಾವುದ್ರ ಬಗ್ಗೆ ಮಾತಾಡ್ತೀವಿ ನಾವು? ಫಂಡಮೆಂಟಲ್ ಡ್ಯೂಟೀಸನ್ನು ನಾವು ಆ್ಯಡ್ ಮಾಡಿರೋದು. ಯಾವುದು? 42nd ಅಮೆಂಡ್ಮೆಂಟ್ ಆ್ಯಕ್ಟ್. ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಡಿಟರ್ಮೈನ್ಡ್ ಬೈ ಯಾವುದರಲ್ಲಿ ಮಾಡುತ್ತೆ? 42nd ಅಮೆಂಡ್ಮೆಂಟ್ ಆ್ಯಕ್ಟ್. ವಿಚ್ ಕಮಿಟಿ ರೆಕಮೆಂಡೆಡ್ ಇನ್ಕ್ಲೂಷನ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇನ್ 1976? ಯಾವುದು? ಸ್ವರ್ಣ ಸಿಂಗ್ ಕಮಿಟಿ ಅವರು
ರೆಫರ್ ಮಾಡಿರೋದು. ಆರ್ಟಿಕಲ್ 51A ಆಫ್ ದ ಕಾನ್ಸ್ಟಿಟ್ಯೂಷನ್ ಈ ರಿಲೇಟೆಡ್ ಟು ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಸಿಟಿಜನ್ ಬೈ ವಿಚ್ ಅಮೆಂಡ್ಮೆಂಟ್ ವಾಸ್ ಇಂಟ್ರೊಡ್ಯೂಸ್ಡ್ 42nd Amendment Act. Next question. Initially, there was no provision for fundamental duties in Constitution. By amendment, they were added in which part of the Constitution? ಅಂದರೆ ಪಾರ್ಟ್ 4A ಅಲ್ಲಿ ಹಾಕಿದರು. ಆನ್ ದ ರೆಕಮೆಂಡೇಶನ್ ಆಫ್ ವಿಚ್ ಕಮಿಟಿ ವೇರ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಆ್ಯಡೆಡ್? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಟ್ ಈಸ್ ಸ್ವರ್ಣ ಸಿಂಗ್ ಕಮಿಟಿ. ವೆನ್ ವೇರ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ಕಾರ್ಪೊರೇಟ್ ಇನ್ ಟು ದ ಕಾನ್ಸ್ಟಿಟ್ಯೂಷನ್? ಯಾವಾಗ? 1976ರಲ್ಲಿ. ದ ಫಂಡಮೆಂಟಲ್ ಡ್ಯೂಟೀಸ್ ಟು ಪ್ರೊಟೆಕ್ಟ್ ದ ಸಾವರ್ನಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಈಸ್ ಪ್ಲೇಸ್ಡ್ ಅಟ್ ವಿಚ್ ಪೊಸಿಷನ್? ಯಾವ ಪೊಸಿಷನಲ್ಲಿದೆ? ನಮಗೆ 3rd ಪೊಸಿಷನಲ್ಲಿದೆ. ಅಟ್ ಪ್ರೆಸೆಂಟ್ ಹೌ ಮೆನಿ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್? ಪ್ರೆಸೆಂಟ್ ಎಷ್ಟಿದ್ದಾವೆ? 11 ಇದೆ. ಅಟ್ ಪ್ರೆಸೆಂಟ್ ಹೌ ಮೆನಿ ಫಂಡಮೆಂಟಲ್ ಡ್ಯೂಟೀಸ್? ಆಲ್ರೆಡಿ ಇದೆ, ಹೇಳಿದ್ದೀನಿ. ದ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್, ಅಂದರೆ ನಾವು ಪ್ರೊಟೆಕ್ಟು ಮತ್ತು ಇಂಪ್ರೂವ್ ಮಾಡಬೇಕು. ನ್ಯಾಚುರಲ್ ಎನ್ವಿರಾನ್ಮೆಂಟ್ ಈಸ್ ಇನ್ಕ್ಲೂಡೆಡ್ ಇನ್ ಎಷ್ಟು? 51A ಅಲ್ಲಿ ಹಾಕಿದ್ದೀವಿ. ಇನ್ ವಿಚ್ ಆರ್ಟಿಕಲ್ ವೇರ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ಸರ್ಟೆಡ್ ಬೈ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್? 51A. ಅಂದರೆ 51A ಆನ್ಸರ್ ಇದಲ್ಲ. ಸೊ ಇಲ್ಲಿ 2 ಆಪ್ಷನ್ ಕೊಟ್ಟಾರೆ, ಬಟ್ 51A ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸನ್ನು ಹಾಕಿದ್ದೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಪಾರ್ಟ್ 2 ಏನು ಹೇಳುತ್ತೆ? ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತೆ, ಎಸ್. ಪಾರ್ಟ್ 3 ಏನು ಹೇಳುತ್ತೆ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳುತ್ತೆ, ಎಸ್. ಪಾರ್ಟ್ 4 ಏನು ಹೇಳುತ್ತೆ? DPSP ಬಗ್ಗೆ ಹೇಳುತ್ತೆ, ರೈಟು. ಪಾರ್ಟ್ 5 ಏನು ಹೇಳುತ್ತೆ? ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುತ್ತಾ? ಇಲ್ಲ. ಪಾರ್ಟ್ 4A ಬಂದು ನಿಮಗೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುತ್ತೆ. ಹಾಗಾಗಿ ಆಪ್ಷನ್ ಈಸ್ ಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫಂಡಮೆಂಟಲ್ ಡ್ಯೂಟಿ ಅಂತ ಹೇಳಿದ್ದಾರೆ? ರೆಸ್ಪೆಕ್ಟ್ ದ ನ್ಯಾಷನಲ್ ಆ್ಯಂಥೆಮ್? ಹೌದು, ರೆಸ್ಪೆಕ್ಟ್ ಮಾಡಬೇಕು. ಸೇಫ್ ಗಾರ್ಡ್ ದ ಪಬ್ಲಿಕ್ ಪ್ರಾಪರ್ಟಿ? ಎಸ್. ಪ್ರೊಟೆಕ್ಟ್ ದ ಪ್ಲೇಸಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಆಫ್ ದ ನ್ಯಾಷನಲ್ ಇಂಪಾರ್ಟೆಂಟ್? ಹೌದು. ಪ್ರೊಟೆಕ್ಟ್ ದ ಇಂಪ್ರೂವ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್? ಪ್ರೊಟೆಕ್ಟ್ ಪ್ಲೇಸಸ್ ಬರಲ್ಲ. ಒಂದು ಹೇಳ್ತೀನಿ ನೋಡ್ರಿ, ಪ್ಲೇಸಸ್ ಬರಲ್ಲ. ನ್ಯಾಷನಲ್ ಮಾನ್ಯುಮೆಂಟ್ಸ್ ಬರುತ್ತೆ, ಬಟ್ ಪ್ಲೇಸಸನ್ನು ಪ್ರೊಟೆಕ್ಟ್ ಮಾಡಲ್ಲ. ಹಾಗಾಗಿ ಆಪ್ಷನ್ ಈಸ್ ಸಿ. ಬಟ್ ಎನ್ವಿರಾನ್ಮೆಂಟನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಮೆನ್ಷನ್ ಇನ್ ಪಾರ್ಟ್ 4A ಆಫ್ ದ ಫಂಡಮೆಂಟಲ್ ಡ್ಯೂಟೀಸ್? ಸೊ ಇದರಲ್ಲಿ ಪ್ಲೇಸಸ್ಸು ಮತ್ತು ನ್ಯಾಚುರಲ್ ಎನ್ವಿರಾನ್ಮೆಂಟ್ ಎಲ್ಲ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಆಪ್ಷನ್ನು ಯಾವುದೂ ಇಲ್ಲ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಮೆನ್ಷನ್ ಇನ್ ಪಾರ್ಟ್ 4A ಆಫ್ ದ ಕಾನ್ಸ್ಟಿಟ್ಯೂಷನ್? ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲಾಗ್? ಹೌದು. ಪ್ರಮೋಟ್ ಹಾರ್ಮೋನಿ ಅಮಾಂಗ್ ದ ಪೀಪಲ್? ಹೌದು. ರೆಸ್ಪೆಕ್ಟ್ ಪೇರೆಂಟ್ಸ್ ಆ್ಯಂಡ್ ಟೀಚರ್? ಇದಲ್ಲ. ಪ್ರಿಸರ್ವ್ ಕಲ್ಚರ್? ಎಸ್. ಪೇರೆಂಟ್ಸ್ ಆ್ಯಂಡ್ ಟೀಚರ್ಗೆ ರೆಸ್ಪೆಕ್ಟ್ ಕೊಡಬೇಕಂತೇಳಿ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಬಂದಿಲ್ಲ. ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಥ್ರೂ? ನೆಕ್ಸ್ಟ್ ಕ್ವಶನ್. ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಥ್ರೂ? ಯಾವುದರಿಂದ? 42nd ಅಮೆಂಡ್ಮೆಂಟ್ ಆ್ಯಕ್ಟಿಂದ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಹಾಕಿದ್ದೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಮಾಂಗ್ ದ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೇಳಿದ್ದಾರೆ. ಯಾವುದು? ಪ್ರೊಟೆಕ್ಟ್ ದ ಇಂಪ್ರೂವ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್, ಫಾಲೋ ದ ಐಡಿಯಲ್ಸ್ ಆಫ್ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್, ಎರಾಡಿಕ್ಟ್ ಅನ್ಟಚಬಿಲಿಟಿ ಅಲ್ಲ, ಡೆವಲಪ್ ಸೈಂಟಿಫಿಕ್ ಟೆಂಪರ್ ಆ್ಯಂಡ್ ಹಾರ್ಮೋನಿಸಮ್. ಸೊ ಆನ್ಸರ್ ಈಸ್ ಸಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಮಾಂಗ್ ದ ಫಂಡಮೆಂಟಲ್ ಡ್ಯೂಟೀಸ್? ಡಿಫೆಂಡ್ ದ ಕಂಟ್ರಿ? ಹೌದು. ನಮಗೆ ಬಂದಾಗ ನಾವು ಕಂಟ್ರಿ ಬಗ್ಗೆ ಡಿಫೆಂಡ್ ಮಾಡಬೇಕು. ಪ್ರಿಸರ್ವ್ ದ ಗ್ಲೋರಿಯಸ್ ಟ್ರೆಡಿಷನ್ ಆಫ್ ಸೋಷಿಯಲ್ ಕಲ್ಚರ್? ನೋಡೋಣ. ಹೆಲ್ಪ್ ಇನ್ ದ ಫಾರ್ಮೇಷನ್ ಆಫ್ ಗ್ರಾಮ ಪಂಚಾಯತಿ? ಅಲ್ಲ. ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ? ಹೌದು. ಪ್ರಿಸರ್ವ್ ಗ್ಲೋರಿಯಸ್ ಟ್ರೆಡಿಷನ್ ಅಂದರೆ ನಮ್ಮ ಸ್ವತಂತ್ರ ಬಂದಾಗ ನಮಗೆ ಏನೇನು ಮಾಡಿದ್ದಾರೆ, ಸೋಷಿಯಲ್ ಕಲ್ಚರ್ ಏನಿದಾವಲ್ಲ ಅವೆಲ್ಲ ಪ್ರಿಸರ್ವ್ ಮಾಡಬೇಕು. ಸೊ ಹಾಗಾಗಿ ಆಪ್ಷನ್ ಈಸ್ ಸಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಡ್ಯೂಟಿ ಆಫ್ ಸಿಟಿಜನ್ ಟು ಪ್ರೊಟೆಕ್ಟ್? ಗ್ರಾಮ ಪಂಚಾಯತಿ ಸರಿ ಇಲ್ಲ. ನ್ಯಾಷನಲ್ ಫ್ಲಾಗು, ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬು, ವೈಲ್ಡ್ ಅನಿಮಲ್ಸ್. ಆನ್ಸರ್ ಈಸ್ ವೈಲ್ಡ್ ಅನಿಮಲ್ಸ್.
ಸೊ ದೀಸ್ ಆರ್ ದ ಕ್ವಶನ್ಸ್ ಆ್ಯಂಡ್ ಅಬೋ ಎಕ್ಸ್ಪ್ಲನೇಷನ್. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು. ಸೊ ನಿಮಗೆ ಎಕ್ಸಾಮಲ್ಲಿ ನಾನು ನಿಮಗೆ ಇಂಗ್ಲೀಷಲ್ಲಿದ್ದು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ರಿ, ನಿಮಗೆ ನಾಳೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನಿಮಗೆ ಏನಾಗುತ್ತೆ, ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡುವಾಗ ಇಂಗ್ಲೀಷಲ್ಲೇ ಕೊಟ್ಟಿರ್ತಾರೆ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಇದು ನನ್ನ ಮೂರನೇ ಕ್ಲಾಸ್, ನಾಲ್ಕನೇ ಕ್ಲಾಸು. ಸೊ ದಯವಿಟ್ಟು ಹೋಗಿ ನೋಡಿರಿ, ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.